ನಮಸ್ಕಾರ ವೀಕ್ಷಕರೇ. ನೋಡಿ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವುಗಳು ಗುರುವಿಗಾಗಿ, ಸದ್ಗುರುವಿಗಾಗಿ ಆಂಜನೇಯ ಸ್ವಾಮಿಯನ್ನ ಪ್ರಾರ್ಥನೆ, ಪೂಜೆ, ಜಪ, ತಪ, ವ್ರತಗಳನ್ನು ಮಾಡುವುದರ ಮೂಲಕ ಹೇಗೆ ನಾವು ಸದ್ಗುರುವನ್ನು ಪಡೆದುಕೊಳ್ಳುವುದು ಎಂಬುದರ ಬಗ್ಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವುಗಳು ತಿಳಿದುಕೊಳ್ಳೋಣ. ನೋಡಿ, ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ. ಈ ಒಂದು ಮಂತ್ರವನ್ನು ನೀವು ಕೇಳಿದ್ದೀರಾ? ನಮ್ಮ ಜೀವನದಲ್ಲಿ 3 ವ್ಯಕ್ತಿಗಳು ತುಂಬ ಇಂಪಾರ್ಟೆಂಟ್ ಆಗಿರ್ತಾರೆ. ಒಂದು, ಜನ್ಮ ಕೊಟ್ಟಂತಹ ತಾಯಿ ತಂದೆ, ನಂತರ ನಮ್ಮ ಇಷ್ಟ ದೈವ ದೇವರು, ಆ ನಂತರ ಗುರುಗಳು. ಈ ಮೂವರು ಸಹ ನಮ್ಮ ಜೀವನದಲ್ಲಿ ತುಂಬ ಒಂದು ಒಳ್ಳೆಯ ಒಂದು ಪ್ರಭಾವವನ್ನು ಬೀರ್ತಾರೆ. ಈ ಮೂವರಿಂದ ನಾವು ಸಪ್ರೇಟ್ ಆಗಿರೋದಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಗುರುವಿಗೆ ಈ ಒಂದು ಒಳ್ಳೆಯ ಮಹತ್ವ ಇದೆ. ನೋಡಿ, ದೇವ್ರು ಬೇಕಾದರೆ ನಿಮಗೆ ಸಿಕ್ಬಿಡ್ತಾರೆ, ದೇವ್ರು ಬೇಕಾದ್ರೆ ನಿಮ್ಮ ಪಾಪಗಳನ್ನ ಕ್ಷಮಿಸ್ಬಿಡ್ತಾನೆ. ಆದರೆ ನಿಮಗೆ ಒಳ್ಳೆ ಸದ್ಗುರು ಸಿಗೋದು ತುಂಬ ಕಷ್ಟ. ಸಿಕ್ಕಿದ್ರೂ ಅವರು ನಿಮ್ಮನ್ನು ತಿದ್ದಿ ತೀಡಿ ನಿಮಗೆ ವಿದ್ಯೆಯನ್ನು ಕಲಿಸಿ, ಜ್ಞಾನವನ್ನು ಕೊಟ್ಟು ನಿಮಗೆ ಒಂದು ಒಳ್ಳೆಯ ಮಾರ್ಗದಲ್ಲಿ ಹೋಗೋ ರೀತಿ ಮಾಡ್ತಾರೆ. ಈ ಪಾಪ ಕರ್ಮಗಳನ್ನು ಮಾಡದೆ ಯಾವ ರೀತಿ ಧರ್ಮವನ್ನು ಮಾಡಿಕೊಂಡು ಯಾವ ರೀತಿ ನೀವು ಜೀವನವನ್ನು ಮಾಡಬೇಕು, ಯಾವ ರೀತಿ ನೀವು ಈ ಜನ್ಮಾಂತರದ ಬಂಧನಗಳಿಂದ ಮುಕ್ತಿಯನ್ನು ಹೊಂದಬೇಕು, ಇದ್ರ ಬಗ್ಗೆಲ್ಲ ತಿಳಿಸ್ಕೊಡ್ತಕ್ಕಂಥವರೇ ಗುರು. ಹಾಗಾಗಿ ಗುರುವಿಗೆ ತುಂಬ ಒಂದು ಮಹತ್ವ ಇದೆ. ನಿಮ್ಮಲ್ಲಿ ಯಾರಿಗಾದರೂ ಗುರು ದೋಷ, ಗುರು ಶಾಪ ಅಂದರೆ ಇನ್ನ ಜನ್ಮಗಳಲ್ಲಿ ನೀವು ಯಾರಾದರೂ ಗುರುಗಳಿಗೆ ಏನಾದರೂ ಮೋಸ ಮಾಡಿದರೆ, ಅನ್ಯಾಯ ಮಾಡಿದರೆ, ತೊಂದರೆ ಮಾಡಿದರೆ, ಅವರಿಗೆ ಅವಮಾನ ಮಾಡಿದರೆ ಅವರು ನಿಮಗೆ ಶಾಪಗಳನ್ನು ಹಾಕಿರ್ತಾರೆ. ಕೆಲವೊಂದು ಸಾರಿ ಕೆಲವೊಂದು ಘಟನೆಗಳಲ್ಲಿ ಆ ಶಾಪ ನಿಮ್ಮನ್ನು ಈ ಜನ್ಮದಲ್ಲೂ ಸಹ ಕಾಡ್ತಾ ಇರ್ತದೆ. ಹಾಗಾಗಿ ನಿಮಗೆ ಆಧ್ಯಾತ್ಮಿಕದಲ್ಲಿ ಒಳ್ಳೆಯ ಅಭಿರುಚಿ ಇದ್ರೂ, ಆಧ್ಯಾತ್ಮಿಕದಲ್ಲಿ ನಿಮಗೆ ಇಂಟ್ರೆಸ್ಟ್ ಇದ್ರೂ, ನೀವು ಎಷ್ಟೇ ಪ್ರಯತ್ನ ಪಟ್ಟರು ನಿಮಗೆ ಗುರುಗಳು ಸಿಗ್ತಾರೆ. ಬಟ್ ಒಳ್ಳೆಯ ಗುರುಗಳು ಸಿಗೋದಿಲ್ಲ, ಸದ್ಗುರು ನಿಮಗೆ ಸಿಗೋದಿಲ್ಲ. ನಿಮಗೆ ಸದ್ಗುರು ಸಿಕ್ಬಿಟ್ರು ಅಂದರೆ ನೀವು ಈ ಜೀವನದಲ್ಲಿ ಅರ್ಧ ಗೆದ್ದ ಹಾಗೆ. ಹಾಗಾಗಿ ಗುರುವಿನ ಮುಖಾಂತರ ನೀವು ಯಾವುದೇ ವಿದ್ಯೆ ಕಲೀರಿ, ನೀವು ಏನೇ ಸಾಧನೆ ಮಾಡಿರಿ, ನೀವು ಏನನ್ನೇ ಬೇಕಾದ್ರೆ ಪಡ್ಕೊಳ್ಳಿ, ಆದರೆ ಗುರುವಿನ ಮುಖಾಂತರ, ಗುರುವಿನ ಸಾನ್ನಿಧ್ಯದಲ್ಲಿ ನೀವು ಅವರ ದೀಕ್ಷೆಯನ್ನು ಪಡ್ಕೊಂಡು ಅವರ ಆಶೀರ್ವಾದದೊಂದಿಗೆ, ಅವರ ಮಾರ್ಗದರ್ಶನದೊಂದಿಗೆ ನೀವು ಯಾವುದೇ ಸಾಧನೆಯನ್ನು ಮಾಡಿದ್ರೆ ಅದು ಆದಷ್ಟು ಬೇಗನೆ ಒಂದು ಒಳ್ಳೆಯ ಫಲವನ್ನು ಕೊಡುತ್ತೆ. ಗುರು ಇಲ್ಲದ್ರೆ ನೀವು ಬುಕ್ ನೋಡ್ಕೊಂಡು ಮಾಡೋದು, ಯೂಟ್ಯೂಬ್ ನೋಡ್ಕೊಂಡು ಮಾಡೋದು, ಇನ್ನೊಬ್ರು ಯಾರೋ ಹೇಳಿದ್ರತ ಅವ್ರ ಮಾತು ಕೇಳ್ಕೊಂಡು ಮಾಡೋದು, ಇದು ಯಾವುದು ನಿಮಗೆ ಒಳ್ಳೆಯ ಒಂದು ಫಲಿತಾಂಶವನ್ನು ಕೊಡೋದಿಲ್ಲ. ಹಾಗಾಗಿ ನೀವು ನೇರವಾಗಿ ಸದ್ಗುರುವನ್ನು ಹುಡುಕಿ ನೀವು ಕೆಲವೊಂದು ವಿದ್ಯೆಗಳನ್ನು, ಮೋಕ್ಷಕ್ಕೆ ಬೇಕಾಗಿರ್ತಕ್ಕಂತಹ ದಾರಿಯನ್ನು, ಅಥವಾ ಈ ಪ್ರಾಪಂಚಿಕ ಸುಖಗಳಿಂದ ಬರ್ತಕ್ಕಂತಹ ದುಃಖವನ್ನು ನಿವಾರಣೆ ಮಾಡ್ಕೊಳ್ಳೋದಕ್ಕೆ ನಿಮ್ಗೆ ಒಂದು ಒಳ್ಳೆ ಮಾರ್ಗದರ್ಶನ ಬೇಕಾಗತ್ತೆ. ಹಾಗಾಗಿ ನೀವು ಆಂಜನೇಯ ಸ್ವಾಮಿಯನ್ನು ಈ ಒಂದು ವ್ರತವನ್ನು ಮಾಡೋದ್ರಿಂದ, ಆಂಜನೇಯ ಸ್ವಾಮಿಯನ್ನು ನೀವು ಬೇಡ್ಕೊಳ್ಳೋದ್ರಿಂದ ನಿಮಗೆ ಒಂದು ಒಳ್ಳೆಯ ಸದ್ಗುರು ನಿಮಗೆ ಸಿಗ್ತಾರೆ. ನೋಡಿ, ಗುರುವಿನ ಅರ್ಹತೆ ಹೇಗಿರಬೇಕಂದ್ರೆ, ಒಂದು ಒಳ್ಳೆಯ ಸದ್ಗುರುವಿನ ಅರ್ಹತೆ ಏನಪ್ಪ ಅಂತಂದರೆ, ಆ ಗುರುಗಳು ನಿಸ್ವಾರ್ಥ ಗುಣ ಇರಬೇಕು, ಸೆಲ್ಫಿಶ್ ಆಗಿರಬಾರ್ದು. ಹಾಗೆ ಅವರು ದಾನ ಧರ್ಮ ಮಾಡುವಂಥವರಿರಬೇಕು. ಅಂದರೆ ಬಂದ ಹಣವನ್ನೆಲ್ಲ ತನ್ನ ಫ್ಯಾಮಿಲಿಗೋಸ್ಕರ, ತನ್ನ ಕುಟುಂಬಕ್ಕೋಸ್ಕರ ಆಸ್ತಿ, ಹಣ, ಐಶ್ವರ್ಯ ಮಾಡ್ತಕ್ಕಂಥ ಗುಣ ಇರಬಾರ್ದು. ಲೋಕ ಕಲ್ಯಾಣಕ್ಕೆ, ಜನಗಳಿಗೆ, ಪ್ರಾಣಿ ಪಕ್ಷಿಗಳಿಗೆ ಈ ರೀತಿ ದಾನ ಧರ್ಮ ಮಾಡ್ತಕ್ಕಂಥ ಒಂದು ಒಳ್ಳೆಯ ಗುಣ ಇರಬೇಕು. ಆಮೇಲೆ ಜಾತಿ ಭೇದ ಮಾಡಬಾರ್ದು, ಧರ್ಮ ಭೇದ ಮಾಡಬಾರ್ದು. ಬಡವರಾಗಿರಲಿ, ಶ್ರೀಮಂತರಾಗಿರಲಿ, ಅಥವಾ ಅಧಿಕಾರಿಗಳಾಗಿರಲಿ, ಎಲ್ಲರನ್ನು ಸಹ ಒಂದೇ ರೀತಿ ನೋಡುವಂಥವರಾಗಿರಬೇಕು. ಎಲ್ಲರಿಗೂ ಒಂದೇ ಸ್ಥಾನಮಾನವನ್ನು ಕೊಡ್ತಕ್ಕಂಥವರಾಗಿರಬೇಕು. ಶ್ರೀಮಂತರು ಬಂದರೆ ಒಂಥರ, ಬಡವರು ಬಂದರೆ ಒಂಥರ, ಒಳ್ಳೆಯವ್ರು ಬಂದರೆ ಒಂಥರ, ಕೆಟ್ಟವ್ರು ಬಂದರೆ ಒಂಥರ, ಆ ರೀತಿ ಭೇದ ಭಾವ ಮಾಡಬಾರ್ದು.
ಆಮೇಲೆ ಕಾಮವನ್ನು ತ್ಯಾಗ ಮಾಡಿರ್ಬೇಕು ಅವರು. ಅಂದರೆ ಎಲ್ಲ ಹೆಣ್ಣು ಮಕ್ಕಳನ್ನು ತಾಯಿಯಂತೆ ಭಾವಿಸಬೇಕು. ಆಮೇಲೆ ನಾವು ಏನೇ ಹೇಳಿದ್ರು ಅವರು ಕೋಪ ಮಾಡಿಕೊಳ್ಬಾರ್ದು, ಶಾಂತವಾಗಿರಬೇಕು. ಹಾಗೆ ಅವರು ಸಹ ಸಾಧನೆಗಳನ್ನು ಮಾಡಿರಬೇಕು. ಸಾಧನೆಗಳನ್ನು ಮಾಡಿ ಅವರಲ್ಲೂ ಸಹ ಒಂದು ಶಕ್ತಿ ಇರಬೇಕು. ಈ ರೀತಿ ಎಲ್ಲ ಗುಣಗಳಿದ್ದರೆ ಅವರು ಒಂದು ರೀತಿಯ ಒಳ್ಳೆ ಗುರುಗಳು ಅಂತ ಅಂದ್ಕೊಂಡು ನಾವು ಅವರಿಗೆ ಶರಣಾಗತಿಯಾಗಿ ಅವರನ್ನು ಗುರುವಾಗಿ ಸ್ವೀಕರಿಸಿ ನಾವು ಅವರ ಸಾನ್ನಿಧ್ಯದಲ್ಲಿ ಅವರ ಮಾರ್ಗದರ್ಶನದಲ್ಲಿ ಮುಂದುವರಿಬಹುದು. ನಮ್ಮ ಆಧ್ಯಾತ್ಮಿಕ ಜೀವನವನ್ನು ಸದೃಢಗೊಳಿಸಿಕೊಳ್ಳಬಹುದು. ಈಗೆಲ್ಲ ನೋಡಿರಬೇಕು ನೀವು, ಬರೀ ಡೋಂಗಿ ಗುರುಗಳು, ಸ್ವಾರ್ಥ ಗುರುಗಳು, ಪ್ರತಿಷ್ಠೆ ಮತ್ತು ಅಹಂಕಾರದಿಂದ ಕೂಡಿರ್ತಕ್ಕಂಥ ಗುರುಗಳೇ ಜಾಸ್ತಿ ಸಿಗುವುದು. ಸುಳ್ಳು ಹೇಳಿ ನಿಮಗೆ ಭಯ ಹುಟ್ಟಿಸಿ ನಿಮ್ಮನ್ನು ಹೆದರಿಸಿ ಹಣ ಕೀಳುವ ಗುರುಗಳೇ ಜಾಸ್ತಿ. ಹಾಗಾಗಿ ಈ ಒಂದು ಆಂಜನೇಯ ಸ್ವಾಮಿಯ ಸಾಧನೆಯನ್ನು ಮಾಡೋದ್ರಿಂದ ಸ್ವತಃ ಆಂಜನೇಯ ಸ್ವಾಮಿಯೇ ನಿಮಗೆ ಒಂದು ಒಳ್ಳೆಯ ಮಾರ್ಗದರ್ಶನವನ್ನು ನೀಡ್ತಾರೆ. ಒಂದು ಒಳ್ಳೆಯ ಸದ್ಗುರುವಿನ ಹತ್ರ ನಿಮಗೆ ಕರ್ಕೊಂಡೋಗಿ ಬಿಡ್ತಾರೆ. ಹಾಗಾಗಿ ನೀವು ನಂಬಿಕೆ ಇಟ್ಟು ಭಕ್ತಿಯಿಂದ ಈ ಆಂಜನೇಯ ಸ್ವಾಮಿಯ ವ್ರತವನ್ನು ಮಾಡಿ ನೋಡಿ. ಈ ಸಾಧನೆಗೆ ಇರ್ತಕ್ಕಂತಹ ನೀತಿ ನಿಯಮಗಳ ಬಗ್ಗೆ ಹೇಳ್ತೀನಿ, ಕೇಳ್ಕೊಳ್ಳಿ. ಈ ಒಂದು ಸಾಧನೆಯನ್ನು ನೀವು ಮಂಗಳವಾರ ಅಥವಾ ಗುರುವಾರ ಪ್ರಾರಂಭ ಮಾಡಬೇಕಾಗತ್ತೆ. ದಿಕ್ಕು, ನೀವು ಕುಳಿತುಕೊಂಡು ಸಾಧನೆ ಮಾಡಬೇಕಾದ್ರೆ ದಿಕ್ಕು ಬಂದ್ಬಿಟ್ಟು ಉತ್ತರ ದಿಕ್ಕು ಅಥವಾ ಪೂರ್ವ ದಿಕ್ಕು. ಹಾಗೆ ಒಂದು ಸಾಧನೆಯಲ್ಲಿ ನೀವು ತುಪ್ಪದ ದೀಪವನ್ನು ನೀವು ಹಚ್ಚಬೇಕಾಗತ್ತೆ. ಬಟ್ಟೆ, ಕೆಂಪು ವಸ್ತ್ರದ ಬಣ್ಣದ ಬಟ್ಟೆಯನ್ನು ನೀವು ಹಾಕ್ಕೊಳ್ಬೇಕಾಗತ್ತೆ. ಆಸನದ ಮೇಲೂ ಸಹ ಕೆಂಪು ಬಣ್ಣದ ವಸ್ತ್ರವನ್ನು ನೀವು ಹಾಕಬೇಕಾಗತ್ತೆ. ಹಾಗೆ ಮಂಟಪದ ಮೇಲೆ ಅಲ್ಲೂ ಸಹ ನೀವು ಕೆಂಪು ಬಣ್ಣದ ವಸ್ತ್ರವನ್ನು ನೀವು ಹಾಕಬೇಕಾಗತ್ತೆ. ಕೆಂಪು ಅಥವಾ ಹಳದಿ ಇವೆರಡು ಸಹ ಆಗುತ್ತೆ, ತೊಂದರೆ ಇಲ್ಲ. ಕೆಂಪು ಬಣ್ಣದ ಬಟ್ಟೆನೂ ಸಹ ನೀವು ಧಾರಣೆ ಮಾಡಬಹುದು. ಹಳದಿ ಬಣ್ಣ, ಎಲ್ಲೋ, ಅದನ್ನು ಸಹ ನೀವು ಧಾರಣೆ ಮಾಡಿಕೊಳ್ಬಹುದು. ಹಾಗೆ ಇಲ್ಲಿ ಮಾಲೆಯ ಅವಶ್ಯಕತೆ ಇರೋದಿಲ್ಲ. ಈ ಒಂದು ಮಂತ್ರಕ್ಕೆ, ಈ ಒಂದು ಸಾಧನೆಗೆ ಮಾಲೆ ಬರೋದಿಲ್ಲ. ನೈವೇದ್ಯ ಇಡಬೇಕಾಗತ್ತೆ. ಕಳಸ, ನೈವೇದ್ಯ ಮತ್ತು ಪಾನೀಯವನ್ನು ಇಡಬೇಕಾಗತ್ತೆ. ಕಳಸವನ್ನು ಇಟ್ಟು ಪೂಜೆ ಮಾಡಬೇಕಾಗತ್ತೆ. ಪ್ರತಿದಿನ ನೀವು 3 ಮಾಲೆ ಜಪ ಮಾಡಬೇಕಾಗತ್ತೆ ಪ್ರತಿನಿತ್ಯ. ಆಮೇಲೆ ಸಮಯ ಬಂದ್ಬಿಟ್ಟು ನೀವು ಬೆಳಗಿನ ಜಾವ 4 ಗಂಟೆ ಬ್ರಹ್ಮ ಮುಹೂರ್ತದಿಂದ 6 ಗಂಟೆ ತನಕ ನೀವು ಈ ಒಂದು ಸಾಧನೆಯನ್ನು ಮಾಡಬಹುದು. ಅಥವಾ ರಾತ್ರಿ 9 ಗಂಟೆಯಿಂದ ಬೆಳಗಿನ ಜಾವ 3 ಗಂಟೆ ತನಕ ಈ ಒಂದು ಸಾಧನೆಯನ್ನು ನೀವು ಮಾಡಬಹುದು. ಮಂಟಪದ ಮೇಲೆ ಫೋಟೋ ಬಂದ್ಬಿಟ್ಟು ರಾಮ ಮತ್ತು ಆಂಜನೇಯ ಇರ್ತಕ್ಕಂಥ ಒಂದು ಫೋಟೋವನ್ನು ನೀವು ಇಡಬೇಕಾಗತ್ತೆ. ಈ ಒಂದು ವ್ರತವನ್ನು ನೀವು 21 ದಿನ ಕಡ್ಡಾಯವಾಗಿ ನೀವು ಮಾಡಲೇಬೇಕು. ಆಗ ನಿಮ್ಮಲ್ಲಿರ್ತಕ್ಕಂತಹ ಗುರುದೋಷ, ಗುರುಶಾಪ ಎಲ್ಲ ನಿವಾರಣೆ ಆಗಿ ನಿಮಗೆ ಒಂದು ಒಳ್ಳೆ ಸದ್ಗುರು ನಿಮಗೆ ಸಿಗ್ತಾರೆ. ಆಮೇಲೆ ಇನ್ನೊಂದು ವಿಷಯ ಹೇಳೋದು ಮರ್ತುಬಿಟ್ಟಿದ್ದೀನಿ ನಿಮಗೆ. ನೋಡಿ, ಈ ಗುರುಗಳಲ್ಲಿ 2 ರೀತಿಯ ಗುರುಗಳು ಬರ್ತಾರೆ. ಒಂದು ದೇಹಧಾರಿ ಮಾನವ ಗುರುಗಳು, ಇನ್ನೊಂದು ಸೂಕ್ಷ್ಮರೂಪಿ ದೈವ ಗುರುಗಳು. ಅಂದರೆ ಕೆಲವೊಂದು ಸಾಧನೆಯಲ್ಲಿ ನಾವು ದೇವರನ್ನು ಸಹ ನಾವು ಗುರುವಾಗಿ ಸ್ವೀಕರಿಸ್ಬೋದು. ಈ ದೇವರು ಏನು ಮಾಡ್ತಾರೆ, ನಮಗೆ ನೇರವಾಗಿ ಕಾಣೋದಿಲ್ಲ, ನೇರವಾಗಿ ಮಾತಾಡೋದಿಲ್ಲ, ನೇರವಾಗಿ ಏನೂ ತಿಳಿಸೋದಿಲ್ಲ. ಹಾಗಾಗಿ ಅವರೇನು ಮಾಡ್ತಾರೆ, ದೇವರು ಸೂಚನೆ ಮುಖಾಂತರ ಕೊಡ್ತಾರೆ. ಅಂದರೆ ಸಿಗ್ನಲ್ಸ್ ಮುಖಾಂತರ. ಯಾವ ರೀತಿ ಅಂದರೆ ನಮ್ಮ ಕನಸಿನ ಮುಖಾಂತರ ತಿಳಿಸ್ತಾರೆ, ಹಾಗೆ ಪ್ರಕೃತಿಯ ಮುಖಾಂತರ ತಿಳಿಸ್ತಾರೆ, ಪ್ರಾಣಿ ಪಕ್ಷಿಗಳ ಮುಖಾಂತರ ತಿಳಿಸ್ತಾರೆ, ಅಥವಾ ವ್ಯಕ್ತಿಗಳ ಮುಖಾಂತರ ತಿಳಿಸ್ತಾರೆ, ಅಥವಾ ಮಕ್ಕಳು, ಸಣ್ಣ ಸಣ್ಣ ಮಕ್ಕಳಿದ್ರೆ ಆ ಮಕ್ಕಳ ತಿಳಿಸ್ತಾರೆ, ಅಕ್ಕಪಕ್ಕ ನಡೀತಕ್ಕಂಥ ಘಟನೆಗಳ ಮುಖಾಂತರ ತಿಳಿಸ್ತಾರೆ. ಅಥವಾ ನಮ್ಮ ಆತ್ಮದಲ್ಲೇ ಅನಿಸಿಕೆ ಆಗುತ್ತೆ, ಏನೋ ಒಂದು ಅನಿಸುತ್ತೆ, ಈ ಥರ ಮಾಡಬೇಕು, ಈ ರೀತಿ ಹೋಗಬೇಕು, ಈ ರೀತಿ ಇಲ್ಲ, ಏನೋ ಒಂದು ಭಾವನೆ ಬರುತ್ತೆ. ಆ ಭಾವನೆಗಳ ಮುಖಾಂತರ ನಮಗೆ ತಿಳಿಸ್ತಾರೆ. ಯಾರು? ಸೂಕ್ಷ್ಮರೂಪಿ ದೈವ ಗುರುಗಳು. ಆದರೆ ದೇಹಧಾರಿ ಗುರುಗಳು ಯಾವ ಥರ ಅಂದರೆ, ಅವರು ನೇರವಾಗಿ ನಮ್ಮ ಹತ್ರ ಮಾತಾಡ್ತಾರೆ, ನಮ್ಮ ಪ್ರಶ್ನೆಗೆ ಉತ್ತರ ಕೊಡ್ತಾರೆ, ನಮ್ಮ ಸಮಸ್ಯೆಗೆ ಪರಿಹಾರ ಹೇಳ್ತಾರೆ. ಹಾಗೆ ನಮಗೆ ಏನು ಬೇಕಾದರೂ ನಾವು ನೇರವಾಗಿ ಮಾತಾಡ್ಬೋದು. ಬಟ್ ಇಲ್ಲಿ ದೈವ ಗುರುಗೂ ಮಾನವ ಗುರುಗೂ ತುಂಬ ವ್ಯತ್ಯಾಸ ಇರುತ್ತೆ. ಇದನ್ನು ನೀವು ಸ್ವಲ್ಪ ಅರ್ಥ ಮಾಡ್ಕೊಳ್ಬೇಕು. ಆಮೇಲೆ ಇನ್ನೊಂದು ವಿಷಯ ಏನಂದರೆ, ನಿಮ್ಮ ಗುರುಗಳು ನಿಮ್ಮ ಅಕ್ಕಪಕ್ಕದಲ್ಲೇ ಇರ್ತಾರೆ. ನೀವು ಅವ್ರನ್ನ ಮೀಟ್ ಆಗಿರ್ತೀರ, ನೀವು ಅವ್ರನ್ನ ನೋಡಿರ್ತೀರ, ಆದರೂ ನೀವು ಅವ್ರನ್ನ ಸ್ವೀಕರಿಸಲ್ಲ.
ಯಾಕೆ ಅಂತಂದರೆ ನಿಮ್ಮ ಕಲ್ಪನೆಯಲ್ಲಿ ಹೆಂಗಿರ್ಬೇಕಂದ್ರೆ ಗುರುಗಳು ಅಂತಂದರೆ ಒಂದು ಆಶ್ರಮ ಇರಬೇಕು, ಅಲ್ಲಿ ಒಂದು ಗುರುಕುಲ ಇರಬೇಕು, ಅಲ್ಲಿ ಅವರು ಅವಿ ವಸ್ತ್ರವನ್ನು ಧಾರಣೆ ಮಾಡ್ಕೊಂಡಿರಬೇಕು, ದಾಡಿ ಬಿಟ್ಟಿರಬೇಕು, ಜುಟ್ಟು ಬಿಟ್ಟಿರಬೇಕು, ಮೈ ತುಂಬ ರುದ್ರಾಕ್ಷಿ ಮಾಲೆಗಳನ್ನು ಹಾಕಿರಬೇಕು. ಅಂಥ ಗುರುಗಳು ನಮಗೆ ಸಿಗಬೇಕು ಅಂತ ನೀವು ಆ ಥರ ಅನ್ಕೊತೀರಾ. ಬಟ್ ಆ ಥರ ಗುರುಗಳು ಇದ್ದಾರೆ ಇಲ್ಲ ಅಂತಲ್ಲ. ನೀವು ಅಲ್ಲಿ ಹೋಗಿ ಮೀಟ್ ಆಗಿ ಅವ್ರನ್ನ ಗುರುವಾಗಿ ಸ್ವೀಕರಿಸ್ಬೇಕಂದ್ರೆ ನೀವು ಕೆಲವೊಂದನ್ನ ತ್ಯಾಗ ಮಾಡಬೇಕಾಗತ್ತೆ. ಮನೆ ಬಿಟ್ಟು ಹೋಗಬೇಕು, ಸಂಸಾರ ಬಿಟ್ಟು ಹೋಗಬೇಕು, ಕೆಲಸ ಕಾರ್ಯಗಳನ್ನ ಬಿಟ್ಟು ಹೋಗಬೇಕು, ಪ್ರತಿನಿತ್ಯ ಅವ್ರನ್ನ ಸಂಪರ್ಕ ಮಾಡಬೇಕು. ಆನಂತರ ಈ ನಾನ್ ವೆಜ್ ತಿನ್ನೋದು ಅಥವಾ ಧೂಮಪಾನ ಸಿಗರೇಟ್ಸ್ ಅದನ್ನು ಬಿಡಬೇಕಾಗತ್ತೆ. ಬ್ರಹ್ಮಚರ್ಯವನ್ನು ಪಾಲನೆ ಮಾಡಬೇಕಾಗತ್ತೆ. ಇವೆಲ್ಲವನ್ನ ಬಿಡೋಕ್ಕೆ ನೀವು ಸಿದ್ಧ ಇಲ್ಲ. ಆದರೆ ನಿಮಗೆ ಗುರುಗಳು ಬಂದ್ಬಿಟ್ಟು ಆ ರೀತಿಯ ಗುರುಗಳು ಬೇಕು. ಯಾವ ರೀತಿ? ಆಶ್ರಮದಲ್ಲಿರ್ತಕ್ಕಂತಹ ಗುರುಗಳು ಬೇಕು ನಿಮಗೆ ಅಲ್ವಾ. ಹಾಗಾಗಿ ನಾನು ಹೇಳ್ತೀನಿ ಕೇಳಿ, ನಿಮ್ಮ ಅಕ್ಕಪಕ್ಕನೇ ಸುಮಾರು ಜನ ಗುರುಗಳು ಇರ್ತಾರೆ, ನೀವು ಹುಡುಕಿ ಸಿಗ್ತಾರೆ, ಅವ್ರನ್ನೇ ಗುರುವಾಗಿ ಸ್ವೀಕರಿಸಿ ಅವರಿಂದನೇ ನೀವು ಪ್ರಾರಂಭ ಮಾಡಿ ವಿದ್ಯೆ ಕಲಿಯೋದಕ್ಕೆ, ಜ್ಞಾನವನ್ನು ಸಂಪಾದನೆ ಮಾಡೋದಕ್ಕೆ, ಹಾಗೆ ನೀವು ನಿಮ್ಮ ಆಧ್ಯಾತ್ಮಿಕ ಜೀವನವನ್ನು ಪ್ರಾರಂಭ ಮಾಡೋದಕ್ಕೆ. ನೀವೇನು ಮಾಡಿದ ಅಕ್ಕಪಕ್ಕ ಇರ್ತಕ್ಕಂಥ ಗುರುಗಳಿಗೆ ನೀವು ಗೌರವ ಕೊಡ್ದೇನೆ, ಅವ್ರನ್ನ ನೀವು ಸ್ವೀಕರಿಸ್ದೇನೆ, ನೀವು ಎಲ್ಲೋ ಕಾಡಲ್ಲಿರ್ತಕ್ಕಂಥ ಗುರುಗಳ ಬಗ್ಗೆ ಸಿಗ್ತಾರೆ ಅಂತ ನೀವು ಹುಡುಕಾಟ ಮಾಡ್ತಾ ಇರ್ತೀರ. ದಯವಿಟ್ಟು ಆ ರೀತಿ ಮಾಡಬೇಡಿ. ನಿಮಗೆ ಸಡನ್ನಾಗಿ ಆ ಥರ ಗುರುಗಳು ಸಿಗೋದು ನಿಮಗೆ ನಾರ್ಮಲ್ ಆಗಿರ್ತಕ್ಕಂಥ ಗುರುಗಳೇ ಸಿಗೋದು. ಈ ಒಂದು ವ್ರತವನ್ನು ನೀವು ಪ್ರತಿದಿನ ನೀವು ಪ್ರಾರಂಭ ಮಾಡಿ. ಯಾವ ರೀತಿ ಮಾಡಬೇಕಂದ್ರೆ, ಸ್ನಾನಾದಿಗಳನ್ನು ಮುಗಿಸ್ಕೊಂಡ್ಬಂದು ನಿಮ್ಮ ಏಕಾಂತವಾಗಿರ್ತಕ್ಕಂಥ ಕೊಠಡಿಯಲ್ಲಿ ಕುತ್ಕೊಂಡು ಎಲ್ಲ ರೀತಿಯ ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡು ಪೂಜೆಯನ್ನು ಮಾಡಿ. ಮಂಟಪದ ಮೇಲೆ ಇರ್ತಕ್ಕಂತಹ ನಿಮ್ಮ ಇಷ್ಟ ದೇವರುಗಳು ಇದ್ರ ಪೂಜೆ ಮಾಡಿ, ಅಥವಾ ರಾಮ ಮತ್ತು ಆಂಜನೇಯ ಸ್ವಾಮಿಗೆ ಪೂಜೆ ಮಾಡಿಬಿಟ್ಟು ಪಂಚೋಪಚಾರ ಪೂಜೆ ಮಾಡಿ. ಪೂಜೆ ಎಲ್ಲ ಆದಮೇಲೆ ನೀವು ಒಂದು ಪ್ಲೇಟ್ ತಗೊಳ್ಳಿ, ಒಂದು ತಟ್ಟೆನಲ್ಲಿ ಸ್ವಲ್ಪ ಅಕ್ಷತೆಯನ್ನು ನೀವು ಮಾಡ್ಕೊಳ್ಬೇಕಾಗತ್ತೆ. ಈ ಅಕ್ಷತೆಯನ್ನು ಒಂದು ಬಟ್ಲಲ್ಲಿ ಇಟ್ಕೊಳ್ಳಿ. ಇದೊಂದು ತಟ್ಟೆ ಇಟ್ಕೊಳ್ಳಿ, ಪಕ್ಕದಲ್ಲಿ ಒಂದು ದೊಡ್ಡದಾಗಿರೋಂಥ ತಟ್ಟೆ ಇಟ್ಕೊಂಡು ಒಂದು ಮಂತ್ರವನ್ನು ಹೇಳೋದು, ಒಂದು ಅಕ್ಷತೆಯನ್ನು ತೆಗೆದು ಆ ತಟ್ಟೆಗೆ ಹಾಕೋದು. ಒಂದು ಸಾರಿ ಮಂತ್ರವನ್ನು ಜಪ ಮಾಡೋದು, ಒಂದು ಅಕ್ಷತೆಯನ್ನು ತಗೊಂಡು ಆ ತಟ್ಟೆಗೆ ಹಾಕೋದು. ಈ ರೀತಿ ನೀವು 3 ಮಾಲೆಗಳ ಒಂದು ಮಂತ್ರವನ್ನು ಜಪ ಮಾಡಿ 3 ಮಾಲೆಗಳಿಗೆ ಆಗತಕ್ಕಂತಹ ಒಂದು ಈ ಅಕ್ಷತೆಯನ್ನು ಅಭಿಮಂತ್ರಿಸಬೇಕು. ಅರ್ಚನೆ ಮಾಡ್ತಾರೆ ನೋಡಿ, ಆ ರೀತಿ ನೀವು ತಟ್ಟೆಗೆ ಹಾಕ್ತಾ ಹೋಗ್ತಾ ಇರೋದು. ಬೇರೆ ಮಂತ್ರಗಳಲ್ಲಿ, ಬೇರೆ ಸಾಧನೆಗಳಲ್ಲಿ ಮಾಲೆಯನ್ನು, ಮಣಿಗಳನ್ನು ಜಪ ಮಾಡ್ತಕ್ಕಂಥದ್ದು, ಎಣಿಕೆ ಮಾಡಿ ಜಪ ಮಾಡ್ತಕ್ಕಂಥದ್ದು. ಇಲ್ಲಿ ನೀವು ಅಕ್ಷತೆಯನ್ನು ತಟ್ಟೆಗೆ ಅರ್ಚನೆ ಮಾಡ್ತಕ್ಕಂತಹ ವಿಧಾನದಲ್ಲಿ ಮಂತ್ರವನ್ನು ಹೇಳೋದು, ಅರ್ಚನೆ ಮಾಡೋದು. ನೀವು ಆಂಜನೇಯನ ಫೋಟೋಕ್ಕೆ ಬೇಕಾದರೂ ನೀವು ಅರ್ಚನೆ ಮಾಡ್ಬೋದು, ಅಥವಾ ಒಂದು ತಟ್ಟೆಗೂ ಸಹ ನೀವು ಆ ಅಕ್ಷತೆಗಳನ್ನು ಹಾಕ್ಕೊಳ್ಬೋದು. ಈ ರೀತಿ ನೀವು ಜಪ ಮಾಡಬೇಕಾಗತ್ತೆ. 21 ದಿನಗಳ ಕಾಲ ಜಪ ಮಾಡಬೇಕಾಗುತ್ತೆ. ನೋಡಿ, ಮೂಲ ಮಂತ್ರ ಈ ರೀತಿ ಇದೆ. ಹನುಮಾನ್ ವೀರ್ ರಾಮ ನಾಮಕ ರಸಿಯಾ, ನಿಗುರಾ ಕರೆ ಪ್ರಣಾಮ್, ದಯಾ ಕರೋ ಅಂಜನಿ ಕೆ ಲಾಲ್, ಗುರು ದಿಕಾವೋ ಗುರು ಮಿಲಾವೋ, ದೇವೆ ರಾಮ ನಾಮ ದುಹಾಯಿ, ತೋಕೋ ಸಬ್ ಭಕ್ತನ್ ಕಿ ದಯಾ ಕರೋ ಶಂಕರ್ ಕೆ ಅವತಾರ್. ಮತ್ತೊಮ್ಮೆ ಹೇಳ್ತೀನಿ ನೋಡಿ. ಹನುಮಾನ್ ವೀರ್ ರಾಮ ನಾಮಕ ರಸಿಯಾ, ನಿಗುರಾ ಕರೆ ಪ್ರಣಾಮ್, ದಯಾ ಕರೋ ಅಂಜನಿ ಕೆ ಲಾಲ್, ಗುರು ದಿಕಾವೋ ಗುರು ಮಿಲಾವೋ, ದೇವೆ ರಾಮ ನಾಮ ದುಹಾಯಿ, ತೋಕೋ ಸಬ್ ಭಕ್ತನ್ ಕಿ ದಯಾ ಕರೋ ಶಂಕರ್ ಕೆ ಅವತಾರ್. ಈ ಮೂಲ ಮಂತ್ರವನ್ನು ನೀವು ಪ್ರತಿದಿನ ಈ ರೀತಿ ನೀವು ಜಪ ಮಾಡಬೇಕಾಗತ್ತೆ. 21 ದಿನಗಳ ಕಾಲ ಜಪ ಮಾಡಬೇಕಾಗುತ್ತೆ. 21 ದಿನ ಮುಗಿದ ಮೇಲೆ ನಿಮಗೆ ಈ ಒಂದು ಅಕ್ಷತೆಯನ್ನು ನೀವು ತಗೊಂಡೋಗಿ ಈ ಎಲ್ಲಾದ್ರೂ ಆಂಜನೇಯ ದೇವಸ್ಥಾನ ಇದ್ದರೆ, ಅಲ್ಲಿ ಯಾವುದಾದ್ರೂ ಗಿಡಗಳಿದ್ರೆ, ಮರ ಇದ್ದರೆ, ಆ ಮರದ ಬುಡದಲ್ಲಿ ಹಾಕ್ಬಿಡಿ. ಯಾರೂ ತುಳಿಬಾರ್ದು. ಅಂತಹ ಜಾಗದಲ್ಲಿ ಆಂಜನೇಯ ಸ್ವಾಮಿಯ ಒಂದು ದೇವಸ್ಥಾನ ಇರಬೇಕು, ಅಥವಾ ಶ್ರೀರಾಮಚಂದ್ರ ಸ್ವಾಮಿಯ ದೇವಸ್ಥಾನ ಇರಬೇಕು. ಅಲ್ಲಿ ಈ ಕೊನೆಯಲ್ಲಿ ನಿಮ್ಮ ವ್ರತ ಮುಗಿದ ಮೇಲೆ ಈ ಅಕ್ಷತೆಯನ್ನು ತಗೊಂಡೋಗಿ ಆ ಆಂಜನೇಯ ಸ್ವಾಮಿಯ ದೇವಸ್ಥಾನದಲ್ಲಿರ್ತಕ್ಕಂಥ ಮರದ ಬುಡದಲ್ಲಿ ಹಾಕ್ಬಿಡಿ. ಇಷ್ಟು ಪ್ರಯೋಗ ಆಯಿತು. ಇನ್ನು ಮಾಮೂಲಿ ನಿಮಗೆ ಗಣಪತಿ ಮಂತ್ರ, ಗುರು ಮಂತ್ರ, ರಕ್ಷಾ ಮಂತ್ರ ಏನೂ ಅವಶ್ಯಕತೆ ಇಲ್ಲ ನಿಮಗೆ. ಇಲ್ಲಿ ಬರೀ ಮೂಲ ಮಂತ್ರವನ್ನು ನೀವು ಜಪ ಮಾಡಿದ್ರೆ ಸಾಕು, ನೇರವಾಗಿ. ಸರಿ ವೀಕ್ಷಕರೇ,
ಇಷ್ಟು ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.